ಲಕ್ಷ್ಮಣ್ ಅಕ್ಕ ಅನುನ ಚೆನ್ನಾಗಿ ನೋಡ್ಕೊ. ಪಾಪ ತುಂಬಾ ನೊಂದಿದ್ದಾಳೆ. ಆಯ್ತಕ್ಕ. ನೋಡ್ತೀಯಾ, ನಿನ್ನ ಚೆನ್ನಾಗಿ ನೋಡ್ಕೊ ಅನ್ಲಿಲ್ಲ ಅವಳು. ಅನು ನೋಡ್ಕೋಬೇಕಂತೆ. ಅನುನ ಸಿಂಧುನ್ ಚೆನ್ನಾಗಿ ನಡೆಸ್ಕೊ. ಅವಳ ಮೇಲೆ ಕೋಪ ಮಾಡ್ಕೋಬೇಡ. ಪಾಪ ಒಳ್ಳೆ ಹುಡುಗಿ ಅವಳು. ಸರಿ ಅಕ್ಕ. ನಿನಗೇನೇ ಇದ್ರು ಸೆಕೆಂಡ್ ಚಾನ್ಸ್. ದೊಡ್ಡಪ್ಪ ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ. ಅಪ್ಪ ಅಮ್ಮಂಗೂ ನಮಸ್ಕಾರ ಮಾಡ್ಬೋದು. ಆ ದೇವರು ಚೆನ್ನಾಗಿಟ್ಟಿರಲಿ. ಅಣ್ಣ ಹೋಗಿ ಬರ್ತೀನಿ. ಚೆನ್ನಾಗಿರು ಮಕ್ಕಳ. ಯಾವತ್ತೂ ಹೋಗ್ತಾಳೆ ಅನ್ಕೊಂಡಿದ್ದೆ. ಅಶ್ವಿನಿ ಹೋದ ತಕ್ಷಣ ಫೋನ್ ಮಾಡೆ. ನಾನು ಆಗ ಫೋನ್ ಮಾಡ್ತಿರ್ತೀನಿ. ಅದಕ್ಕೇನಂತೆ ಅತ್ತೆ, ದಾರಿ ಉದ್ದಕ್ಕೂ ಹೋಗ್ತಾ ಫೋನಲ್ಲಿ ಮಾತಾಡ್ಕೊಂಡೇ ಹೋಗ್ಬೋದು. ಡೆಲ್ಲಿಲಿ ಹೋದ್ಮೇಲಂತೂ ಹೇಳ್ಕೊಳಕ್ ಸುಮಾರು ವಿಷಯಗಳಿರುತ್ತೆ. ಹೊಸ ಜಾಗ, ಹೊಸ ಮನೆ, ಅಲ್ವೇನೆ? ಯಾಕಷ್ಟು ಇಮೋಷನಲ್ ಆಗ್ತಾ ಇದೆಯಾ? ನಾವ್ ಇನ್ಮೇಲೆ ಬರೋದೇ ಇಲ್ಲ ಅನ್ನೋ ಥರ. ಹಾಗಾಗಿ ಬರ್ತಾ ಇರ್ತೀವಿ. ಮಾವ, ಅಶ್ವಿನಿ ಹೋಗೋಣ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಇಲ್ಲಿ ನೋಡಿ, ನಾನು ಈ ಡ್ರೆಸ್ ಹೇಗೆ ಕಾಣಿಸ್ತಿದ್ದೀನಿ? ಸಿಂಧು ಏನಿದೆಲ್ಲ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಈಗ ಹೇಳಿ, ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣ್ತಾ ಇದೆಯಾ? ಥ್ಯಾಂಕ್ ಯು ರೀ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನಾ? ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ರಾತ್ರಿಲಿ ಏನಿದೆಲ್ಲ? ಯಾಕೆ ರಾತ್ರಿ ಹೊತ್ತು ಚೆನ್ನಾಗಿ ಕಾಣಿಸ್ಬಾರ್ದ? ಹಾಗಲ್ಲ ಸಿಂಧು. ರೀ, ನನಗೆ ಈ ಸೀರೆಗಳೆಲ್ಲ ಉಟ್ಟು ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಒಂಚೂರು ಔಟ್ಲುಕ್ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಈ ಸೀರೆಗಿಂತ ನಾನು ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತೀನಿ ಅಲ್ವಾ? ಈ ಥರ ಡ್ರೆಸ್ಸು ನಿಮಗಿಷ್ಟ ಆಯ್ತಲ್ಲ, ನೀವೇ ಚೆನ್ನಾಗಿದೆ ಅಂತ ಹೇಳಿದ್ರಿ. ನನಗೆ ಗೊತ್ತಿತ್ತು ರೀ ನಿಮಗಿಷ್ಟ ಆಗುತ್ತೆ ಅಂತ. ಮತ್ತೆ ರೀ, ಈ ಹೇರ್ ಸ್ಟೈಲು ಹೀಗೆ ಎತ್ತರಕ್ಕೆ ಒಂದು ಬಫ್ ಮಾಡಿ ಇಲ್ಲಿ ಹಿಂದಕ್ಕೆ ಒಂದು ರಬ್ಬರ್ ಬ್ಯಾಂಡಲ್ಲಿ ಪೋಣಿ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಮತ್ತೆ ನಾನು ಈ ಬಳೆ ಹಾಕಲ್ಲ ರೀ, ಒಂದ್ ಕೈಗೆ ಮಾತ್ರ ಕಪ್ಪದು ಮಣಿ 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 ಚೈನ್ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ? ರೀ, ನಿಮ್ಗೆ ನಾನು ಇಷ್ಟ ಆಗ್ಬೇಕು ಅಷ್ಟೇ. ನಿನಗೆ ಹೇಗಿಷ್ಟನೋ ನೀನು ಹಾಗಿರು. ನಿನಗೆ ಈ ಸೀರೆಗಳು ಇಷ್ಟ ಅಲ್ಲ ಅಂದ್ರೆ ತಗೊಂಡೋಗಿ ಬಿಸಾಕು. ನಿಮ್ಗೂ ಈ ಸೀರೆಗಳು ಇಷ್ಟ ಇಲ್ವಾ? ಸರಿ ರೀ, ನಿಮಗಿಷ್ಟ ಇಲ್ಲ ಅಂದ್ಮೇಲೆ ತಗೊಂಡೋಗಿ ಬಿಸಾಕ್ತೀನಿ ರೀ. ಇನ್ಮೇಲೆ ನಾನು ಹೀಗೆ ಇರ್ತೀನಿ.